ಹಲ್ಲೆಲೂಯಾ! ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನು ನೋಡೋಣ. 40ನೇ ಕೀರ್ತನೆ 1ನೇ ವಾಕ್ಯ. ನಾನು ಯೆಹೋವನಿಗೋಸ್ಕರ ನಿರೀಕ್ಷಿಸಿದೆನು, ಆತನು ನನ್ನ ಮೊರೆಗೆ ಕಿವಿಗೊಟ್ಟು ಲಕ್ಷಿಸಿದನು. ದಾವೀದನು ಹೇಳುವಂತಹ ಈ ಒಂದು ಸಾಕ್ಷಿ ನಮ್ಮೆಲ್ಲರನ್ನ ಕೂಡ ಉತ್ತೇಜಿಸುವಂಥದ್ದಾಗಿದೆ, ನಮ್ಮೆಲ್ಲರನ್ನು ಕೂಡ ಬಲಪಡಿಸುವಂಥದ್ದಾಗಿದೆ. ಯಾಕಂದರೆ ಆತನ ಜೀವಿತದಲ್ಲಿ ಹೊಂದಿಕೊಂಡಂತಹ ಅನುಭವದಿಂದ ಈ ಒಂದು ವಾಕ್ಯವನ್ನು ಹೇಳ್ತಿದ್ದಾನೆ. ಆತನು ದೇವರನ್ನೇ ನಿರೀಕ್ಷಿಸಿದಾಗ ಆತನ ಮೊರೆಗೆ ಕಿವಿಗೊಟ್ಟು ದೇವರು ಲಕ್ಷಿಸಿದ್ದನ್ನು ಆತನು ಅನುಭವಿಸಿ ಹೇಳುವಂತಹ ಈ ಒಂದು ಕಾರ್ಯ ನಮ್ಮೆಲ್ಲರ ಜೀವಿತದಲ್ಲಿಯೂ ಕೂಡ ಖಂಡಿತ ನೆರವೇರುವಂಥದ್ದಾಗಿದೆ. ಯಾಕಂದರೆ ದೇವರು ನಮ್ಮೆಲ್ಲರನ್ನ ಪ್ರೀತಿಸುವವರಾಗಿದ್ದಾರೆ, ನಿಮ್ಮನ್ನು ಪ್ರೀತಿಸುವವರಾಗಿದ್ದಾರೆ. ಅದನ್ನು ಮರೆಯಬೇಡ್ರಿ. ಪ್ರೀತಿ ಮಾಡುವಂತಹ ದೇವರು ನಮಗೆ ಎಂದಿಗೂ ಕೂಡ ಕೆಡುಕನ್ನು ಮಾಡುವುದಿಲ್ಲ. ಯಾವಾಗಲೂ ಒಳ್ಳೆಯದನ್ನೇ ಮಾಡುವಂತಹ ದೇವರು ಒಳ್ಳೆಯವರಾಗಿದ್ದಾರೆ. ಯಾವಾಗಲೂ ಒಳ್ಳೆಯವನಾಗಿಯೇ ನಮ್ಮನ್ನು ನಡೆಸುತ್ತಾರೆ. ಒಳ್ಳೆಯ ಕಾರ್ಯಗಳನ್ನೇ ನಮ್ಮ ಜೀವಿತದಲ್ಲಿ ಇರುವಂತೆ ಬಯಸುತ್ತಾರೆ. ಆ ಒಳ್ಳೆಯ ಕಾರ್ಯಗಳನ್ನು ನಾವು ಪ್ರಾರ್ಥನೆ ಮೂಲಕ ಹೊಂದಿಕೊಳ್ಳೋಣ. ಸ್ತೋತ್ರ ಕರ್ತನೇ, ಪರಿಶುದ್ಧನಾಗಿರುವಂತಹ ದೇವರೇ, ಅಪ್ಪ ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಈ ದಿನದಲ್ಲಿಯೂ ಕೂಡ ದಾವೀದನು ಹೇಳುವ ಹಾಗೆ ಸ್ವಾಮಿ, ನಾವೆಲ್ಲರೂ ಕರ್ತನೆ ನಮ್ಮ ನಿರೀಕ್ಷೆ ನೆರವೇರುವಾಗ ಕರ್ತನೆ ನಿನಗೆ ಸಾಕ್ಷಿಯಾಗಿ ನಾವು ಇನ್ನೊಬ್ಬರಿಗೆ ಹೇಳುವ ಹಾಗೆ ಏಸಪ್ಪ, ಹೌದು ನಾನು ನಿಮ್ಮ ದೇವರಲ್ಲಿ ನನ್ನನ್ನು ಪ್ರೀತಿಸಿದಂತಹ ದೇವರಲ್ಲಿ ನಿರೀಕ್ಷೆ ಇಟ್ಟೆ. ಆ ದೇವರು ನನ್ನ ಮೊರೆಗೆ ಕಿವಿಗೊಟ್ಟು ನನ್ನನ್ನು ಲಕ್ಷಿಸಿದರು, ನಮ್ಮನ್ನು ಕೇಳಿದರು, ನಮ್ಮನ್ನು ವಿಚಾರಿಸಿದರು, ನಮ್ಮನ್ನು ಬಲಪಡಿಸಿದರು ಎಂಬುದಾಗಿ ಸಾಕ್ಷಿಯಾಗಿ ಇರುವಂತೆ ನಮ್ಮ ಜೀವಿತವನ್ನು ಆಶೀರ್ವದಿಸು. ವಿಶೇಷವಾಗಿ ಈ ದಿನದಲ್ಲಿ ಯಾರೆಲ್ಲ ಕರ್ತನೆ ಏನೆಲ್ಲ ನಿರೀಕ್ಷೆಯನ್ನು ಇಟ್ಟು ಈ ದಿನವನ್ನು ಪ್ರಾರಂಭ ಮಾಡ್ತಿದ್ದಾರೋ ಆ ಎಲ್ಲ ನಿರೀಕ್ಷೆಗೆ ನೀವು ಉತ್ತರವನ್ನು ಕೊಟ್ಟು ಬಲಪಡಿಸಿ ಆಶೀರ್ವದಿಸಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ, ಆಮೇನ್.